ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದು. ಗಾದೆ ವೇದಕ್ಕೆ ಸಮಾನ ಎಂಬಂತೆ ಈ ಪುಟ್ಟ ವಾಕ್ಯವು ಜೀವನದ ದೊಡ್ಡ ಸತ್ಯವೊಂದನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ಗಾದೆ ಮಾತಿನ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಪೀಠಿಕೆ. ಮಾನವನ ಸ್ವಭಾವವೇ ವಿಚಿತ್ರವಾದುದು. ತನ್ನ ಬಳಿ ಇರುವುದಕ್ಕಿಂತಲೂ ಬೇರೆಯವರ ಬಳಿ ಇರುವುದು ಅಥವಾ ತನಗೆ ಲಭ್ಯವಿಲ್ಲದ್ದು ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ. ಇದನ್ನೇ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆಯು ಮಾರ್ಮಿಕವಾಗಿ ವಿವರಿಸುತ್ತದೆ. ಇದರ ಸರಳ ಅರ್ಥವೆಂದರೆ ಯಾವುದೇ ವಸ್ತು ಅಥವಾ ವಿಷಯವನ್ನು ದೂರದಿಂದ ನೋಡಿದಾಗ ಅದು ಸುಂದರವಾಗಿ ಸುಲಭವಾಗಿ ಕಾಣುತ್ತದೆ. ಆದರೆ ಹತ್ತಿರ ಹೋದಾಗ ಮಾತ್ರ ಅದರ ವಾಸ್ತವತೆ ಮತ್ತು ಕಷ್ಟಗಳು ಅರಿವಾಗುತ್ತವೆ. ಗಾದೆಯ ಅಕ್ಷರಶಃ ಅರ್ಥ: ನಾವು ದೂರದಲ್ಲಿರುವ ಬೆಟ್ಟವನ್ನು ನೋಡಿದಾಗ ಅದು ಹಸಿರಾಗಿ, ಸಮತಟ್ಟಾಗಿ ಮತ್ತು ಮೃದುವಾಗಿ ನುಣ್ಣಗೆ ಕಾಣುತ್ತದೆ. ಅಲ್ಲಿ ಯಾವುದೇ ಕಲ್ಲು ಮುಳ್ಳುಗಳಿಲ್ಲ ಎಂಬ ಭ್ರಮೆ ಉಂಟಾಗುತ್ತದೆ. ಆದರೆ ಅದೇ ಬೆಟ್ಟವನ್ನು ಹತ್ತಲು ಹೋದಾಗ ನಮಗೆ ಅಲ್ಲಿನ ಕಡಿದಾದ ಹಾದಿ, ಚೂಪಾದ ಕಲ್ಲುಗಳು, ಮುಳ್ಳಿನ ಗಿಡಗಳು ಮತ್ತು ಏರಲು ಪಡಬೇಕಾದ ಕಷ್ಟದ ಅರಿವಾಗುತ್ತದೆ. ದೂರದ ನೋಟ ನೀಡಿದ ಸುಖ ಹತ್ತಿರ ಹೋದಾಗ ಇರುವುದಿಲ್ಲ. ಜೀವನಕ್ಕೆ ಅನ್ವಯ. ಈ ಗಾದೆಯು ಕೇವಲ ಬೆಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಜೀವನದ ಪ್ರತಿಯೊಂದು ಹಂತಕ್ಕೂ ಅನ್ವಯಿಸುತ್ತದೆ. ವೃತ್ತಿ ಜೀವನ. ಒಬ್ಬ ವ್ಯಕ್ತಿಗೆ ಮತ್ತೊಬ್ಬನ ಉದ್ಯೋಗ ಬಹಳ ಸುಲಭ ಮತ್ತು ಆರಾಮದಾಯಕ ಎಂದು ಎನಿಸಬಹುದು. ಉದಾಹರಣೆಗೆ, ಒಬ್ಬ ರೈತನಿಗೆ ಸಾಫ್ಟ್ವೇರ್ ಎಂಜಿನಿಯರ್ ಕೆಲಸ ಸುಲಭವೆನಿಸಬಹುದು. ಎಂಜಿನಿಯರ್ಗೆ ರೈತನ ಮುಕ್ತ ಜೀವನ ಸುಂದರವಾಗಿ ಕಾಣಬಹುದು. ಆದರೆ ಆಯಾ ಕೆಲಸದಲ್ಲಿರುವ ಒತ್ತಡ ಮತ್ತು ಸವಾಲುಗಳು ಆ ಕೆಲಸ ಮಾಡುವವರಿಗೆ ತಿಳಿದಿರುತ್ತದೆ. ಆಸೆ ಮತ್ತು ಭ್ರಮೆ. ಮನುಷ್ಯನು ಪರರ ಸುಖವನ್ನು ಕಂಡು ಅವರು ಎಷ್ಟು ಅದೃಷ್ಟವಂತರು ಎಂದು ಭಾವಿಸುತ್ತಾನೆ. ಆದರೆ ಅವರ ಜೀವನದ ಒಳಗಿನ ಸಂಕಷ್ಟಗಳು ಯಾರಿಗೂ ತಿಳಿದಿರುವುದಿಲ್ಲ. ವಲಸೆ. ಹಳ್ಳಿಯವರಿಗೆ ಪಟ್ಟಣದ ಜೀವನ ಆಕರ್ಷಕವಾಗಿ ಕಂಡರೆ, ಪಟ್ಟಣದವರಿಗೆ ಹಳ್ಳಿಯ ಶಾಂತಿಯುತ ಜೀವನ ಸುಂದರವಾಗಿ ಕಾಣುತ್ತದೆ. ಇದು ಕೇವಲ ದೃಷ್ಟಿಕೋನದ ವ್ಯತ್ಯಾಸವಷ್ಟೇ. ಇದರ ಸಂದೇಶ: ಈ ಗಾದೆಯು ನಮಗೆ ಎರಡು ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. 1. ವಾಸ್ತವವಾದಿಯಾಗಿರಿ. ಯಾವುದೇ ವಿಷಯವನ್ನು ಕೇವಲ ಹೊರಗಿನ ನೋಟದಿಂದ ಅಳೆಯಬಾರದು. ಅದರ ಆಳ ಅಗಲಗಳನ್ನು ತಿಳಿದುಕೊಳ್ಳಬೇಕು. 2. ತೃಪ್ತಿಗುಣ. ಇರುವುದರಲ್ಲಿ ಸುಖ ಕಾಣು ಎಂಬಂತೆ ನಮ್ಮ ಬಳಿ ಇರುವುದನ್ನು ಪ್ರೀತಿಸಬೇಕು. ಬೇರೆಯವರ ಜೀವನದ ಹೊಳಪನ್ನು ನೋಡಿ ನಮ್ಮ ಜೀವನ ಕೀಳೆಂದು ಭಾವಿಸಬಾರದು. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ಭ್ರಮೆಗಳು ಯಾವಾಗಲೂ ಸುಂದರವಾಗಿರುತ್ತವೆ, ಆದರೆ ವಾಸ್ತವವು ಕಠಿಣವಾಗಿರುತ್ತದೆ. ನಾವು ಕೇವಲ ಆಕರ್ಷಣೆಗೆ ಒಳಗಾಗದೆ ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು. ನಮ್ಮ ಕೈಯಲ್ಲಿರುವ ಕೆಲಸ ಮತ್ತು ನಮ್ಮ ಜೀವನದ ಮೌಲ್ಯವನ್ನು ಅರಿತು ನಡೆದರೆ ಮಾತ್ರ ನೆಮ್ಮದಿ ಸಿಗಲು ಸಾಧ್ಯ. ವಸ್ತು ಅಥವಾ ವ್ಯಕ್ತಿ ಯಾವುದನ್ನೇ ಆದರೂ ಪರೀಕ್ಷಿಸದೆ ಕೇವಲ ದೂರದ ನೋಟದಿಂದ ನಿರ್ಧರಿಸುವುದು ಸರಿಯಲ್ಲ ಎಂಬುದೇ ಈ ಗಾದೆಯ ಸಾರಾಂಶ.